ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಆಕ್ಚುಲಿ ಇದು ಸ್ವೀಟ್ ಅಲ್ಲ, ಇದೊಂಥರ ಐಸ್ ಕ್ರೀಮು. ಐಸ್ ಕ್ರೀಮಾ? ಇದಕ್ಕೆ ನಾನಿಟ್ಟಿರೋ ಹೆಸರೇನು ಗೊತ್ತಾ? ಹೇಳ, ಬಾದಾಮ್ ಹರ್ಕದಮ್. ಚೆನ್ನಾಗಿದೆಲ್ಲ ಹೆಸರು, ಬಾದಾಮ್ ಹರ್ಕದಮ್. ಪ್ರತಿ ಹೆಜ್ಜೆನಲ್ಲೂ ಬಾದಾಮಿ ಸಿಗತ್ತಂತೆ, ಹಾಗೆ ಪ್ರತಿ ಅಗಿತದಲ್ಲೂ ಬಾದಾಮಿ ಸಿಗತ್ತೆ, ಅದಕ್ಕೆ ಈ ಹೆಸರಿಟ್ಟಿರೋದು. ಓಕೆ, ಈ ಬಾದಾಮ್ ಹರ್ಕದಮ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಥವಾ ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು 4 ಕಪ್ ಹಾಲು, ಆಮೇಲೆ 1 ಕಪ್ ಮಿಲ್ಕ್ ಮೇಡ್, ಒಂದು 2 ಚಮಚ ಕಾರ್ನ್ ಫ್ಲೋರ್, ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಪಿಸ್ತಾ, ಸಣ್ಣದಾಗಿ ಹೆಚ್ಚಿರೋ ಬಾದಾಮಿ, ಆಮೇಲೆ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿ ಪುಡಿ. ಈಗ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಅಂತ ತಿಳ್ಕೊಂಡಾಯ್ತಲ್ವಾ? ಹಾಗಾಗಿ ಈ ಬಾದಾಮ್ ಹರ್ಕದಮ್ ಅನ್ನುವ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಶುರು ಮಾಡಲಾ? ಫಸ್ಟು ಒಲೆ ಹಚ್ಕೊಳ್ಳೋಣ. ಓಕೆ, ಈ ಬಾಣಲಿಗೆ ನಾವು ಹಾಲು ಹಾಕೋಣ. ಫಸ್ಟು ಇದಕ್ಕೆ ಮಿಲ್ಕ್ ಮೇಡ್ ಇದೆಯಲ್ಲ, 1 ಕಪ್ ಮಿಲ್ಕ್ ಮೇಡು, ಅದನ್ನು ಹಾಕೋಣ. ಇದು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಗಟ್ಟಿ ಆಗಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, 1-2 ಸ್ಪೂನು ಈ ಕಾರ್ನ್ ಫ್ಲೋರ್ ಇದೆಯಲ್ಲ, ಆ ಕಾರ್ನ್ ಫ್ಲೋರ್ನ ಕಲಿಸ್ಕೊಳ್ಳೋದು, ನೀರು ಹಾಕಿ ಸಣ್ಣದಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋದು. ಇದಕ್ಕೆ ನಾನು 2 ಸ್ಪೂನು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್, ಇದಕ್ಕೆ ನೀರು ಹಾಕೋಣ. ಇದು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇದನ್ನ ಈ ಸಣ್ಣದಾಗಿ ಉರಿ ಮೇಲಿಟ್ಟಿರೋ ಈ ಹಾಲಿದೆಯಲ್ಲ, ಗಟ್ಟಿ ಆಗ್ತಾರ ಹಾಲು, ಇದಕ್ಕೆ ಹಾಕೋಣ. ಓಕೆ, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರು ನೀರಲ್ಲಿ ಕಲಸಿ ಇದಕ್ಕೆ ಹಾಕೋಣ. ಈಗ ಇದು ಚೆನ್ನಾಗಿ ಕುದಿಯುತ್ತೆ, ಕುದ್ದು ಗಟ್ಟಿಗಾಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಮಿಕ್ಕಿದ್ದನ್ನೆಲ್ಲ ಹಾಕಬೇಕು. ಈಗ ಇದಕ್ಕೆ ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಡೋಣ. ಮೊದಲನೇದಾಗಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಪಿಸ್ತಾ, ಆಮೇಲೆ ಬಾದಾಮಿ, ಮತ್ತು 1 ಟೀ ಚಮಚ ಅಷ್ಟು ಏಲಕ್ಕಿ ಪುಡಿ, ಇದನ್ನು ಹಾಕಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಹರಡ್ಕೋಬೇಕು, ಫ್ಲೇವರ್ ಬರಬೇಕು. ಕುದೀತಾ ಕುದೀತಾ ಫ್ಲೇವರ್ ಬರುತ್ತೆ. ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ಇದು ಈಗ ಆಗಿದೆ, ಫಸ್ಟ್ ಕ್ಲಾಸಾಗಿ ವಾಸನೆ ಬರ್ತಿದೆ ಘಮ ಘಮ ಅಂತ. ಓಕೆ, ಆಫ್ ಮಾಡಿಬಿಡೋಣ. ಈಗ ಇದನ್ನು ಏನು ಮಾಡಬೇಕು ಅಂದರೆ, ಒಂದು ಕುಲ್ಫಿ ಕಂಟೈನರ್ನಲ್ಲಿ ಹಾಕಿ 1 ದಿನ ಫ್ರಿಡ್ಜಲ್ಲಿ ಇಡಬೇಕು, 24 ಅವರ್ಸ್. ಆಮೇಲೆ ತೆಗೆದ್ರೆ ಅದ್ಭುತವಾದಂಥ ಐಸ್ ಕ್ರೀಮ್ ರೆಡಿ. ನಿಮ್ಮಲ್ಲಿ ಟ್ರೈ ಮಾಡಿ ನೋಡ್ರಿ. ಸಮ್ಮರ್ ನಡೀತಿದೆ, ಬೊಂಬಾಟಾಗಿರೋ ಐಸ್ ಕ್ರೀಮ್ ಮಾಡ್ಕೋಬೋದು. ಈಗ ಇದನ್ನು ಒಂದು ಕಂಟೈನರಲ್ಲಿ ಹಾಕ್ಬಿಡ್ಲಾ, ಕುಲ್ಫಿ ಕಂಟೈನರಲ್ಲಿ? ಓಕೆ, ಇಲ್ಲಿ ನನ್ನ ಹತ್ರ ಕುಲ್ಫಿ ಕಂಟೈನರ್ಸ್ ಇದೆ. ಇದು ಅಂಗಡಿಯಲ್ಲಿ ಸಿಗುತ್ತೆ, ನೀವು ಯಾವುದೇ ಅಂಗಡಿಗೆ ಹೋದರೂ ಸಿಗುತ್ತೆ. ಅದಕ್ಕೆ ಒಂದು ಸೌಟ್ ಹಾಕೋಣ. ಇದನ್ನು ನಾವು ಇವಾಗ ಫ್ರಿಡ್ಜಲ್ಲಿ ಇಟ್ಬಿಟ್ಟು 1 ದಿನ ಆದಮೇಲೆ ತೆಗೆದ್ರೆ ಫಸ್ಟ್ ಕ್ಲಾಸ್ ಐಸ್ ಕ್ರೀಮ್, ಕುಲ್ಫಿ ಐಸ್ ಕ್ರೀಮ್ ರೆಡಿ. ಓಕೆ, ಓಕೆ. ಬಾದಾಮ್ ಹರ್ಕದಮ್ ಬೇಕಾಗುವ ಪದಾರ್ಥಗಳು: ಹಾಲು, ಮಿಲ್ಕ್ ಮೇಡ್, ಕಾರ್ನ್ ಫ್ಲೋರ್, ಏಲಕ್ಕಿ ಪುಡಿ, ಪಿಸ್ತಾ ಮತ್ತು ಬಾದಾಮಿ. ಮಾಡುವ ವಿಧಾನ: ಬಾಣಲಿಗೆ ಹಾಲು ಮತ್ತು ಮಿಲ್ಕ್ ಮೇಡ್ ಹಾಕಿ ಕುದಿಯಲು ಇಡಿ. ಒಂದು ಬಟ್ಟಲಿಗೆ 2 ಸ್ಪೂನ್ ಕಾರ್ನ್ ಫ್ಲೋರ್ ಮತ್ತು ಸ್ವಲ್ಪ ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ ಕಾಯುತ್ತಿರುವ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಗಟ್ಟಿಯಾದಾಗ ಪಿಸ್ತಾ, ಬಾದಾಮಿ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ. ಅದು ಚೆನ್ನಾಗಿ ಗಟ್ಟಿಯಾದಾಗ ಕುಲ್ಫಿ ಕಂಟೈನರ್ಗೆ ಹಾಕಿ 1 ದಿನ ಫ್ರಿಡ್ಜ್ನಲ್ಲಿ ಇರಿಸಿದರೆ ಬಾದಾಮ್ ಹರ್ಕದಮ್ ರೆಡಿ.